ನಮಸ್ಕಾರ ಸ್ನೇಹಿತರೆ KA 708 ಎಕ್ಸಾಮ್ ಅಲ್ಲಿ ಏನ್ ಬಂದಿತ್ತು, ನಾನ್ ಹೈದರಾಬಾದ್ ಕರ್ನಾಟಕ DA ಪೇಪರ್ GK. ಅದರಲ್ಲಿ ಇವತ್ತು ಭೂಗೋಳಶಾಸ್ತ್ರ ತಗೊಂಡಿದ್ದೀನಿ. ನೋಡಿ, ಭೂಗೋಳಶಾಸ್ತ್ರ ಅಂದ ತಕ್ಷಣ ಈಸಿ ಇತ್ತಾ? ಎಸ್, ಈಸಿ ಇತ್ತು ಸ್ನೇಹಿತರೆ. ನಾವು ಏನು ಪ್ಲೇ ಲಿಸ್ಟ್ ಮಾಡಿದ್ವಿ ಇತ್ತೀಚೆಗೆ ಎಕ್ಸಾಮ್ಸ್ಗೆ ಅಂತ, KA ಅಂತ, ಆ ಪ್ಲೇ ಲಿಸ್ಟ್ ರೆಫರ್ ಮಾಡಿದ್ರೆ, ಲಾಸ್ಟ್ 28 ವಿಡಿಯೋಸ್ಗಳು ರೆಫರ್ ಮಾಡಿದ್ರೆ ಆರಾಮಾಗಿ ಎಲ್ಲ ಆನ್ಸರ್ ಮಾಡ್ಬೋದಾಗಿತ್ತು. ಒಂದೆರಡು ಕ್ವಶನ್ಸ್ ಬಿಟ್ಟು 2 ಕ್ವಶನ್ಸ್ಗಳನ್ನು ಕೂಡ ನಾನು ಇನ್ನೊಂದು ಪ್ಲೇ ಲಿಸ್ಟ್ ಹೇಳಿದ್ದೆ ಅಲ್ವಾ. ಆ ಪ್ಲೇ ಲಿಸ್ಟ್ಗೆ ಹೋಗಿ 100+ GK ಇತ್ತು. ಅಂದ್ರೆ ಲಾಸ್ಟ್ 1 ಇಯರ್ ಇಂದ ಯಾರು ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದೀರಾ, ಆರಾಮಾಗಿ ಎಕ್ಸಾಮ್ ಅಲ್ಲಿ ಇದನ್ನ ಎಲ್ಲ ಕ್ವಶನ್ ಅಟೆಂಡ್ ಮಾಡ್ಬೋದು ಅಲ್ವಾ ಸರ್. ಬನ್ನಿ, ನಾನು ತೋರಿಸ್ತಾ ಹೋಗ್ತೀನಿ ಕ್ವಶನ್ಸ್ ಹೆಂಗಿತ್ತು, ಹೆಂಗಿದೆ, ಯಾವ ತರ ಇದೆ. ಅಂಡ್ ಯಾರು ಫಾಲೋ ಮಾಡುತ್ತೆ ಅವ್ರಿಗೆ ಗೊತ್ತಿರುತ್ತೆ, ಕಮೆಂಟ್ ಕೂಡ ಹಾಕಿದ್ರಿ. ಎಸ್, ನೆಕ್ಸ್ಟ್ ಎಕ್ಸಾಮ್ಸ್ ಇದೆ 25, ಒನ್ಸ್ ಅಗೇನ್ 25ನೇ ತಾರೀಕು 1, 2026. ಸೊ ಅವ್ರಿಗೆ ಹೆಲ್ಪ್ ಆಗಲಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಎಲ್ಲ ಲಿಂಕ್ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ಲೇ ಲಿಸ್ಟು ಚೆಕ್ಔಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ, ಹಾಗಾದ್ರೆ ತಡ ಮಾಡೋಣ, ಡೈರೆಕ್ಟಾಗಿ ಕ್ವಶನ್ಸ್ ಬಂದ್ಬಿಡ್ತೇನೆ. ನೋಡಿ, ಇದು ಕೂಡ ಡಿಸ್ಕಸ್ ಮಾಡಿದ್ವಿ, ಬಂಗಾರ್, ಬಾಬರ್, ಕಾಗರ್ ಅಷ್ಟು. ಐ ಥಿಂಕ್ ಸೊ 15ನೇ ನಂಬರು 9ನೇ ನಂಬರ್ ವಿಡಿಯೋ ಇರ್ಬೇಕು, ಚೆಕ್ ನೋಡ್ಬೇಕಾರೆ. ಓಕೆ, ಬನ್ನಿ ತಡ ಮಾಡಲ್ಲ. ಬಂಗರ್ ಮಣ್ಣಿನ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ನೆಗೆಟಿವ್ ಸ್ಟೇಟ್ಮೆಂಟ್. ಬಂಗರ್ ನೋಡಿ, ಹಳೆಯ ಮೆಕ್ಕಲು ಮಣ್ಣು. ನಿಮ್ಗೆ ತೆರೈ, ಬಾಬರ್, ಬಂಗರ್, ಕಾದರ್ ಇವೆಲ್ಲ ಗೊತ್ತಿರಬೇಕು. ಓಕೆ, ತೋರಿಸ್ತೀನಿ ಅದು ಕೂಡ. ಇದು ನದಿಗಳಿಂದ ದೂರದಲ್ಲಿರುವ ಎತ್ತರದ ಪ್ರದೇಶಗಳಲ್ಲಿ ಕಂಡು ಬರುತ್ತದೆ. ಇದು ಸಣ್ಣ ಕಣಗಳಿಂದ ಕೂಡಿದ ಹೆಚ್ಚು ತೇವಾಂಶ ಇಡಬಲ್ಲದು. ಬಂಗರ್ನಲ್ಲಿ ಸಾಮಾನ್ಯವಾಗಿ ಕಂಕರ್ ಲೈಮ್ ನ್ಯೂಡಲ್ಸ್ ಗಳಿರ್ತವೆ. ನೋಡಿ, ಇದನ್ನ ಮರಳು ಮತ್ತು ಕೆಸರು ಮಿಶ್ರಿತ ಅಂತ ಕೊಡಬೇಕಾಗಿತ್ತು. ನಾನು ಅದೇ ಹೇಳ್ತಾ ಇರ್ತೀನಿ ನಿಮ್ಗೆ, ಇಂಗ್ಲಿಷ್ ಅಲ್ಲಿ ಯಾಕೆ ಇಂಪಾರ್ಟೆಂಟ್, ನಾನು ಯಾಕೆ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲನೇಷನ್ ತಗೋತೀನಿ, ಯಾಕೆ ಮಧ್ಯ ಕರೆಂಟ್ ಅಫೇರ್ ಆಗಿರ್ಬೋದು ಇದೆಲ್ಲ, ಬಿಕಾಸ್ ನಿಮ್ಗೆ ಇಂಗ್ಲಿಷ್ ಪದನೇ ಕನ್ನಡದಲ್ಲಿ ಕೊಟ್ಬಿಡ್ತಾನೆ. ಈಗ ಐ ವಿಲ್ ಶೆಲ್ ಟೆಲ್ ಯು. ಈಗ ಇದ್ರ ಬಗ್ಗೆ ತಪ್ಪಾಗಿರೋದು ಯಾವ್ದು ಅಂತ ಹೇಳ್ಬೇಕು. ಅದಕ್ಕಿಂತ ಮುಂಚೆ ಫಸ್ಟ್ ನೋಡಿ, ಹಿಮಾಲಯದಿಂದ ನಾವು ನೋಡ್ತಾ ಬಂದ್ರೆ ಬಯಲು ಏನಂತ ಕರಿತೀವಿ, ಅಂದ್ರೆ ಉತ್ತರದ ಮೈದಾನ ಅಂತ. ಮೈದಾನಕ್ಕೆ ಬಂದ್ರೆ ಅಲ್ಲಿ ಫಸ್ಟ್ ಹಿಮಾಲಯ ತಪ್ಪಲಲ್ಲಿ ಬಾಬರ್ ಇರುತ್ತೆ. ಓಕೆ, ಅಲ್ಲಂತೂ ಮಾಡಕ್ಕಾಗಲ್ಲ, ದೊಡ್ಡ ದೊಡ್ಡ ಕಲ್ಲುಗಳು. ತೆರೈ, ಅಲ್ಲಿ ಜೌಗು ಇರುತ್ತೆ. ಅದಾದ್ಮೇಲೆ ನಮ್ಮ ನದಿ ತೀರಗಳಲ್ಲಿ ನೋಡಿದ್ರೆ ಕಾದರ್, ಇದು ಹೊಸ ಮಣ್ಣು. ಬಂಗರ್, ಇದು ಹಳೆ ಮಣ್ಣು. ಇದು ಮೇಲ್ಗಡೆ ಇರುತ್ತೆ, ಇದು ಹೊಸದಾಗಿ ಸವೆತ ಹಾಕಿ ಇಳ್ತಾ ಇರುತ್ತೆ, ಇಲ್ಲಿ ನೀರು ಹರಿತಾ ಇರುತ್ತೆ. ಓಕೆ, ಅಂಡ್ ಇಲ್ಲಿ ನೋಡಿ, ಇದು ನಿಮಗೆ ಏನಿದೆಯಲ್ಲ, ಇದಕ್ಕಿಂತ ಇದು ತೇವ ಇರಲ್ಲ, ಇದು ತೇವ ಇರುತ್ತೆ, ಯಾಕೆ ಹೊಸ ಮಣ್ಣು ಅಲ್ವಾ. ಹಾಗಾಗಿ ಇಲ್ಲಿ ಏನಿದೆ, ಇದು ಸಣ್ಣ ಕಣ್ಣಿಂದ ಕೂಡಿದ ಹೆಚ್ಚು ತೇವಾಂಶ ಹಿಡಿದಿಡಬಲ್ಲುದಿಲ್ಲ. ದಿಸ್ ಇಸ್ ರಾಂಗ್. ಓಕೆ, ದಿಸ್ ಇಸ್ ರಾಂಗ್. ಇದು ಕರೆಕ್ಟ್, ಇದು ಕರೆಕ್ಟ್, ಇದು ಕರೆಕ್ಟ್. ಸೊ ಹಂಗಾಗಿ ನಮಗೆ ರಾಂಗ್ ಯಾವುದು ಅಂತ ಹೇಳ್ಬೇಕಾಯ್ತು. ಯಾವ್ದು ರಾಂಗ್ ಸರ್? ಇಟ್ ಹ್ಯಾಸ್ ಎ ಫೈನ್ ಟೆಕ್ಸ್ಚರ್. ನಾನು ನಿಮ್ಗೆ ಐ ವಿಲ್ ಶೋ ಯು ಸ್ನೇಹಿತರೆ. ನಾನು ನಿಮಗೆ, ಇದು ಕೂಡ ನಿಮಗೆ ಗೊತ್ತಿರುತ್ತೆ. ಬಂಗಾರ ಅಂದ್ರೆ ನೋಡಿ, ರೇವೆ ಹಳೆಯ ಮಣ್ಣು, ಮಿಶ್ರಿತ ಕೆಸರು ಮಿಶ್ರ ಜೇಡಿ ಮರಳಿಂದ ಕೂಡಿರುತ್ತೆ. ನಾನು ಇಂಗ್ಲೀಷಲ್ಲಿ ತೋರಿಸ್ತೀನಿ. ನಾನು ಅದಕ್ಕೆ ಇಂಗ್ಲೀಷ್ನಲ್ಲಿ ಯಾಕೆ ತೋರಿಸ್ತೀನಿ, ಇದಕ್ಕೆ ನೋಡಿ, ದ ಬಂಗಾರ ತಗೊಂಡ್ರೆ ಕಂಕರ್ ಅಂಡ್ ಕ್ಲೇ ಆರ್ ಫೌಂಡ್ ಇನ್ ದಿಸ್ ಸಾಯಿಲ್. ಇಟ್ ಇಸ್ ಅ ಓಲ್ಡರ್ ಅಲ್ಯೂಮಿನಿಯಂ ಪ್ಲೇನ್ಸ್, ನಾಟ್ ರಿನ್ಯೂವಬಲ್ ಫ್ರೀಕ್ವೆನ್ಸಿ, ಲೆಸ್ ಫರ್ಟೈಲ್ ಕಂಪೇರ್ಡ್ ಟು ಕಾದರ್. ಕಾದರ್ ಇಸ್ ಮೋರ್ ಫರ್ಟೈಲ್. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಸಿ, ಅದಕ್ಕೆ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದು. ಸೊ ಇಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಯಾಕಂದ್ರೆ ತಪ್ಪು. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಹಸಿರು ಕ್ರಾಂತಿ ಪದವನ್ನು ಮೊದಲಿಗೆ ಯಾರು ಸೃಷ್ಟಿಸಿದರು ಹೇಳ್ತೀರಾ? ಇಲ್ಲಿ ಅದು ಇದ್ರ ಜೊತೆ ಇನ್ನೊಂದು ಗೊತ್ತಿರ್ಬೇಕು ನಿಮ್ಗೆ. ಇಲ್ಲಿ ಆಪ್ಷನ್ ಅಲ್ಲಿ ಕೂಡ ಕೊಟ್ಟಿದ್ದಾನೆ. ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಯಾರು? ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಯಾರು? ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಸ್ವಾಮಿನಾಥನ್ ಅಂತ ಹೇಳ್ತೀರಾ. ಬಟ್ ಈ ಪ್ರಶ್ನೆಗೆ ಕರೆಕ್ಟ್ ವಿಲಿಯಂ ಎಸ್ ಗೌಡ್. ಯಾರು ಸರ್ ವಿಲಿಯಂ ಎಸ್ ಗೌಡ್? ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ನಾರ್ಮನ್ ಬೋರ್ಲಾಗ್. ಅದೆಲ್ಲ ಗೊತ್ತಿರಲಿ. ಈಸ್ ಎ ಅಡ್ಮಿನಿಸ್ಟ್ರೇಟರ್ ಆಫ್ US ಏಜೆನ್ಸಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. 1968ರಲ್ಲಿ ಫಸ್ಟ್ ಇವರು ಗ್ರೀನ್ ರೆವಲ್ಯೂಷನ್ಸ್ ಬಗ್ಗೆ ಹೇಳ್ತಾರೆ. ಅದನ್ನ ಚಾಲ್ತಿಗೆ ಜಾಸ್ತಿ ದೊಡ್ಡದಾಗ್ತಾ ಇರೋದು ವರ್ಲ್ಡ್ ವೈಡ್ ಅಲ್ಲಿ ನಾರ್ಮನ್ ಬೋರ್ಲಾಗ್. ಹಾಗಾಗಿ ಅವ್ರನ್ನ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಇಂಡಿಯಾದಲ್ಲಿ MS ಸ್ವಾಮಿನಾಥನ್, ಅವ್ರನ್ನ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಓಕೆ, ಇದೆಲ್ಲ ಗೊತ್ತಿರಲಿ. ನೆಕ್ಸ್ಟ್ ಮಾನ್ಸೂನ್ ಬಗ್ಗೆ, ಇದು ಕೂಡ ಮಾಡಿದ್ವಿ ಅಗೇನ್. ನೋಡಿ, ಇವೆಲ್ಲ ಏನಿದೆ, ಭಾರತವು ಮಾನ್ಸೂನ್ ಆಧಾರಿತ ದೇಶ. ಹೌದು ಸರ್ ಅಲ್ವಾ, ಮಾನ್ಸೂನ್ ಆಧಾರಿತ ದೇಶ. ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿ ಭಾರತಕ್ಕೆ ಹೆಚ್ಚು ಮಳೆ ಇರುತ್ತೆ. ಹೌದು. ಓಕೆ, ಇದು ನಾನು ಮ್ಯಾಪ್ ತಗೋತೀನಿ. ದಿಸ್ ಇಸ್ ನೈಋತ್ಯ ಮಾನ್ಸೂನ್. ಇದರಿಂದ ನಮ್ಗೆ ಹೆಚ್ಚು ಬರೋದು ಅಲ್ವಾ, ಬೇಸಿಗೆ ಆದ ತಕ್ಷಣ ಬರುತ್ತೆ. ಫೈನ್. ನೆಕ್ಸ್ಟ್ ಅಂದ್ರೆ ಮುಂಗಾರು ಅಂತೀವಿ. ಅಂದ್ರೆ ಇದು ಕರೆಕ್ಟ್. ಈಶಾನ್ಯ ಮಾನ್ಸೂನ್ ಮಳೆ ಮುಖ್ಯವಾಗಿ ಪೂರ್ವ ಮತ್ತು ದಕ್ಷಿಣ ಭಾರತಕ್ಕೆ ಸೀಮಿತವಾಗಿದೆ. ಹೌದು ಸರ್, ಎಸ್ಪೆಷಲಿ ದಕ್ಷಿಣ ಭಾರತ ಅಂತಕ್ಕೆ ಎಸ್, ತಮಿಳ್ನಾಡಿಗೆ ಹೆಚ್ಚು ಬರೋದು, ಆಂಧ್ರ ಕೋಸ್ಟ್ ತಮಿಳ್ನಾಡಿಗೆ. ಅದು ದಕ್ಷಿಣ ಭಾರತ ತಾನೆ. ಎಸ್, ಇದು ನೈಋತ್ಯ ಮಾನ್ಸೂನ್. ಓಕೆ, ಈಶಾನ್ಯ ಮಾನ್ಸೂನ್ ಬಗ್ಗೆ ಮಾತಾಡೋದ್ರೆ ಇಲ್ಲಿಂದ ಏನು ಬರುತ್ತೆ,
ಇಲ್ಲಿಂದ ನಮಗೆ ಬರ್ತಕ್ಕಂಥದ್ದು ಏನಿದೆ ಇದು ಪೂರ್ವ ಭಾರತ ಮತ್ತು ಈ ಒಂದು ಏರಿಯಾಗೆ ಹೆಚ್ಚು ಮಳೆ ತರುತ್ತೆ. ಅಂದ್ರೆ ಇದು ಬಂದು ನಮಗೆ ದಕ್ಷಿಣ ಭಾರತ. ಹೌದು, ಎಸ್, ದಿಸ್ ಕರೆಕ್ಟ್. ಮಾನ್ಸೂನ್ ಯಾವಾಗಲೂ ಭಾರತದಲ್ಲಿ ಒಂದು ಜೂಜಾಟವಾಗಿದೆ. ಹೌದು ಸರ್, ಜೂಜಾಟ. ಎಲ್ನಿನೋ ಲಾನಿನ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ, ಅದು ಬಂದಿದೆ ಕ್ವಶನ್. ಎಲ್ನಿನೋ ಲಾನಿನ ಸಪರೇಟ್ ವಿಡಿಯೋನ ಮಾಡಿದ್ದೀನಿ. ಎಲ್ನಿನೋ, ಓಕೆ. ಇಲ್ಲಿ ಯಾವ್ದು ಕರೆಕ್ಟ್ ಹೇಳ್ಬೋಣ? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಎಲ್ಲ ಸರಿ. ಓಕೆ, ನೆಕ್ಸ್ಟ್ ತಗೋತೀನಿ ನೋಡಿ. ಲಾನಿನಾ, ಎಲ್ನಿನೋ ಗೊತ್ತಿರಬೇಕು. ಎಲ್ನಿನೋ, ಲಾನಿನಾ, ಎನ್ಸೋ, ಇಂಡಿಯನ್ ಓಷನ್ ಡೈಪೋಲ್ ಮಾಡಿದ್ದೀವಿ. ಎಲ್ಲ ಒಂದೇ ವಿಡಿಯೋ, ಒಂದು ಇದಕ್ಕೋಸ್ಕರ ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಚೆಕ್ ಮಾಡಿ. ಎಲ್ನಿನೋ ಲಾನಿನ ಪುನೀತ್ ಫೋರಂ ಅಂತ ಸಿಗುತ್ತೆ. ಓಕೆ ನೋಡಿ, ಇದೇನಿದೆ ಕ್ವಶನ್ ನೋಡೋಣ ಬನ್ನಿ. ಲಾನಿನ ಆಸ್ಟ್ರೇಲಿಯಾದಲ್ಲಿ ಇತ್ತೀಚಿನ ಪ್ರವಾಹಕ್ಕೆ ಕಾರಣವಾಗಿದೆ ಎಂದು ಸಂಕೇತಿಸಲಾಗಿದೆ. ಲಾನಿನ ಎಲ್ನಿನೋಗಿಂತ ಹೇಗೆ ವಿಭಿನ್ನವಾಗಿದೆ ಅಂತ ಕೇಳಿದಾನೆ. ಲಾನಿನಗೂ ಎಲ್ನಿನೋಗೂ ಏನ್ ಡಿಫ್ರೆನ್ಸ್ ಅಂತ ಕೇಳಿದ್ದಾನೆ. ಓಕೆ, ಲಾನಿನವು ಸಮಭಾಜಕ ಹಿಂದೂ ಮಹಾಸಾಗರದಲ್ಲಿ ಅಸಾಧಾರಣವಾಗಿ ತಣ್ಣನೆಯ ಸಾಗರ ತಾಪಮಾನದಿಂದ ನಿರೂಪಿತವಾಗಿದೆ. ಓಕೆ, ಆದ್ರೆ ಎಲ್ನಿನೋ ಸಮಭಾಜಕ ಪೆಸಿಫಿಕ್ ಅಸಾಮಾನ್ಯ ಬೆಚ್ಚಗಿನ ಸಾಗರ ತಾಪಮಾನ ನಿರೂಪಿಸಲ್ಪಟ್ಟಿದೆ. ಸರ್, ಲಾನಿನ ಎಲ್ನಿನೋ ಅಂದ್ರೆ ಫಸ್ಟ್ ಡಿಫ್ರೆನ್ಸ್ ತಿಳ್ಕೊಂಬಿಡಿ. ಎಸ್ಪೆಷಲಿ ಹಿಂದೂ ಮಹಾಸಾಗರದಲ್ಲಿ ಏನಾಗುತ್ತೆ ಅಂತ. ಓಕೆ, ಅದು ಮತ್ತೆ ಪೆಸಿಫಿಕ್ ಸಾಗರ. ಈ ಎರಡು ಆಪ್ಷನ್ ಓದ್ಬಿಡೋಣ, ಆಮೇಲೆ ಇದ್ರ ಬಗ್ಗೆ ಹೇಳ್ತೀನಿ. ಎಲ್ನಿನೋ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಅದರ ಲಾನಿನ ಮಾನ್ಸೂನ್ ಅವಧಾನ ಯಾವುದೇ ಪರಿಣಾಮ, ನೋಡಿ ಈ ವರ್ಡ್ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಪರಿಣಾಮ ಬೀರುವುದಿಲ್ಲ. ಫಸ್ಟ್ ಎಲ್ನಿನೋ ಲಾನಿನ ಅರ್ಥ ಮಾಡ್ಕೋಣ. ನಾರ್ಮಲ್ ಇಯರಲ್ಲಿ ಏನೋ ಮುಂಗಾರು ಬರುತ್ತೆ, ಫೈನ್ ಸರ್. ಎಲ್ನಿನೋ ಆದಾಗ ಏನಾಗುತ್ತೆ? ಯೂಶಲಿ ನಾರ್ಮಲ್ ಇಯರ್ ಅಂದ್ರೆ ಇದು. ಓಕೆ, ಅಂದ್ರೆ ಪೆಸಿಫಿಕ್ ಸಾಗರ ನಾವು ಏನ್ ಕರಿತೀವಿ, ಸೌತ್ ಅಮೆರಿಕಾ ಕೋಸ್ಟ್ ಏನ್ ಕರಿತೀವಿ, ಈ ಕಡೆ ಸೈಡು ವೆಸ್ಟ್ ಕೋಸ್ಟ್. ಓಕೆ, ಇಲ್ಲಿ ಚಿಲಿ ಹತ್ರ ಇಲ್ಲಿ ಯೂಶಲಿ ಕೋಲ್ಡ್ ಇರುತ್ತೆ, ಕೋಲ್ಡ್ ವಾಟರ್. ಓಕೆ, ವಾಟರ್, ವಾರ್ಮ್ ಕರೆಂಟ್, ಕೋಲ್ಡ್ ಕರೆಂಟ್ ಎಲ್ಲ ಓದಿದ್ರಲ್ವಾ, ವಾರ್ಮ್ ಕರೆಂಟ್. ಸೊ ಇಲ್ಲಿ ಕೋಲ್ಡ್ ಇದೆ ಏನರ್ಥ? ಆವಿ ಆಗಲ್ಲ. ಸೊ ಈ ಕಡೆ ಆಸ್ಟ್ರೇಲಿಯನ್ ಕೋಸ್ಟ್ ಹತ್ರ, ಅಂದ್ರೆ ಇದು ಹಿಂದೂ ಮಹಾಸಾಗರ ಹತ್ರ ಬರುತ್ತಿದೆ. ಎಸ್ಪೆಷಲಿ ಆಸ್ಟ್ರೇಲಿಯನ್ ಕೋಸ್ಟ್ ಹತ್ರ ಈ ಕಡೆ ಬಂದ್ರೆ ಇದು ವಾರ್ಮ್ ಕರೆಂಟ್ ಇರುತ್ತೆ. ಈ ವಾರ್ಮ್ ಕರೆಂಟ್ ಇರೋದ್ರಿಂದ ಜಾಸ್ತಿ ಬಿಸಿ ಇರೋದ್ರಿಂದ ಆವಿ ಆಗುತ್ತೆ ಮೇಲ್ಗಡೆ. ಇಲ್ಲಿ ಮಳೆ ತರಿಸ್ತಕ್ಕಂಥದ್ದು, ಇದು ಗಾಳಿ ಬೀಸುತ್ತೆ. ಮತ್ತೆ ಇದೆಲ್ಲ ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರಿತೀವಿ. ಇದು ಈ ಕಡೆಗೂ ಬರುತ್ತೆ ಇಲ್ಲಿಂದ, ಆವಾಗ ನಮಗೆ ಹೆಚ್ಚು ಮಳೆ ಬೀಳುತ್ತೆ. ಅಂದ್ರೆ ಇಲ್ಲಿ ನೀವೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇದು ನಾರ್ಮಲ್ ಕಂಡೀಷನ್ ಹೇಳ್ತಾ ಇರೋದು. ಓಕೆ, ಈಗ ನಾರ್ಮಲ್ ಕಂಡೀಷನ್ ಇಂದ ಎಲ್ನಿನೋ ಲಾನಿನ. ಇಲ್ಲಿ ಲಾನಿನ ನೋಡಿ, ದಿಸ್ ಇಸ್ ನಾರ್ಮಲ್ ಕಂಡೀಷನ್, ದಿಸ್ ಇಸ್ ಲಾನಿನ. ನಾರ್ಮಲ್ ಕಂಡೀಷನ್ ನೋಡಿ, ದಿಸ್ ಇಸ್ ನಾರ್ಮಲ್. ಲಾನಿನ ನೋಡಿ, ಹೆಚ್ಚು ಇದೆ, ಜಾಸ್ತಿ ಇದೆ. ಅಂದ್ರೆ ಲಾನಿನ ಆದ್ರೆ ಭಾರತಕ್ಕೆ ಹೆಚ್ಚು ಮಳೆ. ನಾನು ನಿಮ್ಗೆ ಹೇಳಿದೆ ನೋಡಿ, ಇದು ರೆಡ್ ಕಲರ್ ಯಾಕೆ? ವಾರ್ಮ್ ಕರೆಂಟ್ ಜಾಸ್ತಿ ಅಲ್ವಾ ಸರ್? ಬೆಚ್ಚಗಿನ ಒಂದು ಏನೋ ಆ ಒಂದು ಪ್ರವಾಹ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಓಕೆ, ವಾರ್ಮ್ ಕರೆಂಟ್ ಜಾಸ್ತಿ, ಹೆಚ್ಚು, ಭಾರತಕ್ಕೆ ಹೆಚ್ಚು. ಓಕೆ, ಎಲ್ನಿನೋ ಆದ್ರೆ ಭಾರತಕ್ಕೆ ಮಳೆ ಕಡಿಮೆ. ಹೆಂಗೆ ನೋಡಿ, ನಾರ್ಮಲ್ ಇಯರಲ್ಲಿ ಈ ತರ ಇತ್ತಲ್ವಾ. ಎಲ್ನಿನೋಗೆ ಏನಾಗುತ್ತೆ, ಈ ಕೋಸ್ಟ್ ಏನಿದೆ ಉತ್ತರ ಅಮೆರಿಕ, ಇಲ್ಲಿ ನಿಮಗೆ ವಾರ್ಮ್ ಕರೆಂಟ್ ಇದ್ಬಿಡುತ್ತೆ. ವಾರ್ಮ್ ಅಂದ್ರೆ ಬಿಸಿ, ಅದು ಪ್ರವಾಹ ಅದು. ಸೊ ಅವಾಗ ಇಲ್ಲಿ ಕೋಲ್ಡ್ ಬಂದ್ಬಿಡುತ್ತೆ. ಆ ಕೋಲ್ಡ್ ಇದ್ರೆ ಆವಿ ಆಗಲ್ಲ. ಈ ಏರಿಯಾದಲ್ಲಿ ಮಳೆ ಇಲ್ಲ, ಡ್ರಾಫ್ಟ್ ಬರುವ ಮರಗಾಲ ಈಗಾಗಿತ್ತಲ್ಲ 2-3 ವರ್ಷದಿಂದ. 2023 ಮಳೆ ಇರ್ಲಿಲ್ವಲ್ಲ. ಓಕೆ, 24 ಮಳೆ ಬಂತು, 25 ತುಂಬಾ ಚೆನ್ನಾಗಿ ಬಂತು ಅಲ್ವಾ. ಸೊ ಹಂಗೆ ಈಗ ಲಾನಿನ ಏನಾಗುತ್ತೆ, ಈ ನಾರ್ಮಲ್ ಕಂಡೀಷನ್ಗಿಂತ ಹೆಚ್ಚು ವಾರ್ಮ್ ಕರೆಂಟ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಹೆಚ್ಚು ಮಳೆ ಬೀಳುತ್ತೆ. ಇಸ್ ದ ಫೈನ್. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ನೋಡಿ, ಲಾನಿನ ಸಾಮಾಜಿಕ ಹಿಂದೂ ಸಾಗರದಲ್ಲಿ ಅಸಾಧಾರಣ ತಣ್ಣನೆಯ ಸಾಗರ ತಾಪಮಾನ ನಿರೂಪಿತವಾಗಿದೆ. ಇಲ್ಲ, ಲಾನಿನ ಅಂದ್ರೆ ತಣ್ಣನೆಯ ಸಾಗರ ತಾಪಮಾನ ಅಲ್ಲ, ಬಿಸಿ ಇರುತ್ತೆ. ಎಲ್ಲಿ? ಹಿಂದೂ ಮಹಾಸಾಗರದಲ್ಲಿ. ಇದು ತಪ್ಪು. ಎಲ್ನಿನೋ ಭಾರತದ, ಇಲ್ಲಿ ಉಲ್ಟಾ ಕೊಟ್ಟಿದ್ದಾನೆ ಆಪ್ಷನ್ 1 ನಲ್ಲಿ. ಓಕೆ, ಎಲ್ನಿನೋ ಭಾರತ ನೈಋತ್ಯ ಮಾನ್ಸೂನ್ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಹೌದು, ಬೀರುತ್ತೆ. ಆದರೆ ಲಾನಿನ ಮಾನ್ಸೂನ್ ಹವಾಮಾನ ಯಾವುದೇ ಲಾನಿನ ಪರಿಣಾಮ ಬೀರುತ್ತೆ. ಏನ್ ಪರಿಣಾಮ ಬೀರುತ್ತೆ? ಅತ್ಯಂತ ಹೆಚ್ಚು ಮಳೆ ಸುರಿಸುತ್ತೆ. ಏನ್ ಪ್ರವಾಹಗಳು ಬರ್ತವೆ. ಅದನ್ನೇ ತಾನೇ ಹೇಳ್ತಾರೆ ನಿಮ್ಗೆ. ನಾರ್ಮಲ್ ಇರೋಗೂ ಲಾನಿನಾಗೂ ಏನ್ ಡಿಫ್ರೆನ್ಸು? ಇಲ್ಲಿ ನೋಡಿ, ಈ ತರ ನಾರ್ಮಲ್ ಇರೋದು ಜಾಸ್ತಿ ಮಳೆ ಬೀಳುತ್ತೆ, ಜಾಸ್ತಿ ಮಳೆ ಬೀಳದೆ ಹೆಚ್ಚು. ಇಲ್ಲಿ ಎಲ್ನಿನೋಗೆ ಮಳೆ, ಇಲ್ಲಿ ಕೋಲ್ಡ್ ಇರುತ್ತೆ, ಹಾಗಾಗಿ ಮಳೆನೇ ಬರಲ್ಲ, ಡ್ರಾಟ್ ಕಂಡೀಷನ್, ಅಂದ್ರೆ ಬರಗಾಲ. ಸೊ ಎರಡೂ ಕೂಡ ತಪ್ಪಿ ಕೊಟ್ಟಿದ್ದಾನೆ. ಅರ್ಥ ಆಗಿದೆ ಅನ್ಕೋತೀನಿ. ಇದನ್ನೆಲ್ಲ ಇನ್ನೂ ಡೀಟೇಲ್ ಆಗಿ ಹೇಳಿದ್ದೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ನಮ್ಮ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ರಾಷ್ಟ್ರ ಸಂಸ್ಥೆ, ಇದು ನೋಡಿ 2025 ಕರೆಂಟ್ ಅಫೇರ್. ಒನ್ಸೆಗೆ ತೆಲಂಗಾಣ, ಹೈದರಾಬಾದ್. ಓಕೆ, ಕರೆಂಟ್ ಅಫೇರ್ ಇದು. ಇವೆಲ್ಲ ನಮ್ಮ ಕರೆಂಟ್ ಅಫೇರ್ ಫಾಲೋ ಮಾಡಿದ್ರೆ ಗೊತ್ತಿರುತ್ತೆ ಸ್ನೇಹಿತರೆ.
ಸೈಕ್ಲೋನ್ ಹೇಗೇನು, ಈಗ ಸೈಕ್ಲೋನ್ ಬಗ್ಗೆ ನಾವು ಅಷ್ಟೇ ಇವೆಲ್ಲ ನಾವು ಸ್ಟಾಟಿಕ್ಸ್ ಅಲ್ಲೂ ಮಾಡಿದೀವಿ, ಸ್ಟಾಟಿಕ್ ಪೋರ್ಷನ್ಸ್ ಗಳದು. ಭಾರತದಲ್ಲಿ ಸೈಕ್ಲೋನ್ ಅಂತೀವಿ. ಭಾರತ ಅಂದ ತಕ್ಷಣ ಭಾರತ, ಬಂಗಾಳಕೊಲ್ಲಿ, ಅರೇಬಿಯನ್ ಸಮುದ್ರ, ಹೇಗೆ ಫೋರ್ ಅಂದ ತಕ್ಷಣ ಇದೆರಡು ಕಾಮ್ ಕೇಸ್ ಆಯ್ತು. ಟೈಫೂನ್ಸ್ ಎಲ್ಲಿ ಬರುತ್ತೆ? ಫಿಲಿಪೈನ್ಸ್ ದ್ವೀಪಗಳಲ್ಲಿ ಟೈಫೂನ್ ಬರುತ್ತೆ. ಓಕೆ, ಹರಿಕೇನ್ಸ್ ಎಲ್ಲಿ ಬರುತ್ತೆ? ಹರಿಕೇನ್ಸ್ ಬರ್ತಕ್ಕಂಥದ್ದು ನಮಗೆ ಉತ್ತರ ಅಮೆರಿಕ, ಕೆರೆಬಿಯನ್. ವಿಲಿ ಆಸ್ಟ್ರೇಲಿಯಾ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಐ ವಿಲ್ ಶೋ ಯು. ಟೈಫೂನ್ ನೋಡಿ, ಸೈಕ್ಲೋನ್ ಇಲ್ಲಿ, ವಿಲಿ ನೋಡಿ ಆಸ್ಟ್ರೇಲಿಯಾ. ಟೈಫೂನ್ ನಮಗೆ ಈ ಕಡೆ ಏನೋ ಒಂದು ಫಿಲಿಪೈನ್ಸ್ ದ್ವೀಪ, ಈ ಕಡೆ ಇಂಡೋನೇಷಿಯಾ, ಈ ಕಡೆ ಸೈಡ್ ಟೈಫೂನ್ ಅಂತ ಕರಿತೀವಿ. ಈ ಕಡೆ ನೋಡಿ ಟೈಫೂನ್. ಹುರಿಕೇನ್ ಅನ್ನೋದು ಇಲ್ಲಿ ನೋಡಿ ಅಮೆರಿಕ ಮತ್ತೆ ಇಲ್ಲಿ ಕೆರೆಬಿಯನ್ ದ್ವೀಪ ಬರುತ್ತೆ, ಕೆರೆಬಿಯನ್. ಓಕೆ, ಹುರಿಕೇನ್ ಇಲ್ಲಿ. ಓಕೆ, ಇದು ಗೊತ್ತು. ವಿಲಿ ಸೈಕ್ಲೋನ್ ಗೊತ್ತಾಯ್ತಲ್ವಾ? ನಾನು ಇನ್ನೂ ಲಿಸ್ಟ್ ಕೊಟ್ಬಿಡ್ತೀನಿ ಬೇಕಾದ್ರೆ ಯಾವ ರಾಷ್ಟ್ರದಲ್ಲಿ ಏನಂತ ಕರೀತಾರಂತ. ಬೋರಾ, ಮಿಸ್ಟಲ್, ಸಿರಾಕೋ, ಫಾನ್ಸ್, ಚಿನೂಕ್. ಓಕೆ, ಇವೆಲ್ಲ ಒಂದ್ಸಲ ನೋಡ್ಕೊಳ್ಳಿ ಯಾವ ರಾಜ್ಯದಲ್ಲಿ ಏನಂತ ಕರಿತೀವಿ ಅಂತ. ಓಕೆ, ಅರ್ಥ ಆಗ್ತಿದೆಯಲ್ಲ? ಫೈನ್, ನಾನು ಮ್ಯಾಪಲ್ಲೂ ತೋರಿಸ್ಬಿಟ್ಟಿದ್ದೀನಿ ಟ್ರಾಪಿಕಲ್ ಸೈಕ್ಲೋನ್ಸ್ ಏನಂತ ಕರಿತೀವಿ. ಆಪ್ಷನ್ 4. ಇವೆಲ್ಲ ನೋಡಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಸ್ಟ್ಯಾಟಿಕ್ ಕ್ವಶನ್ ಇದು. ಓಕೆ, ಮಾಡಿದೀವಿ ಸರ್ ಇದೆಲ್ಲ, ನಮ್ಮ 100+ ವಿಡಿಯೋಸ್ ತೆಗೆದು ನೋಡಿ. ಓಕೆ, ಕಲ್ಲಿದ್ದಲು ಗಣಿ ಬಗ್ಗೆ ನಿಮ್ಗೆ ಗಣಿ ಇದೆ ನೋಡಿ. ನಿಮ್ಗೆ ಎಷ್ಟು ಈಸಿ ಕೊಟ್ಟಿದ್ದಾನೆ ಅಂದ್ರೆ, ನಿಮ್ಗೆ ಗಣಿ ಇದರಲ್ಲಿ ಕಲ್ಲಿದ್ದಲು ಇದೆಯಾ, ಮ್ಯಾಂಗನೀಸ್ ಇದೆಯಾ, ಅಥವಾ ಕಬ್ಬಿಣ ಇದೆಯಾ, ಅದ್ರ ಬಗ್ಗೆ ನಿಮ್ಗೆ ಕೇಳಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗೋದು. ಇಲ್ಲಿ ನಿಮ್ಗೆ ಏನು ಕೇಳಿಲ್ಲ, ಇಲ್ಲಿ ಕಲ್ಲಿದ್ದಲು ಗಣಿ ಅಂತಾನೆ ಅನ್ಕೋಬೇಡಿ ನೀವು. ನಾನು ಹೇಳ್ತಾ ಇರೋದು ಇದೆಲ್ಲ ಫೇಮಸ್, ಅಂದ್ರೆ ಗಣಿಗಾರಿಕೆ ಫೇಮಸ್, ಅವಾಗ ನ್ಯೂಸ್ ಅಲ್ಲಿ ಇರ್ತವೆ. ರಾಣಿಗಂಜ್ ಅಂತೂ ಗೊತ್ತಿರುತ್ತೆ. ರಾಣಿಗಂಜ್ ಯಾವ ರಾಷ್ಟ್ರದಲ್ಲಿ ಬರುತ್ತೆ ಅಂದ್ರೆ, ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ. ಇದು ಬರೋದೇ ನಮಗೆ ಪಶ್ಚಿಮ ಬಂಗಾಳದಲ್ಲಿ ರಾಣಿಗಂಜ್ ಬರೋದು, ವೆಸ್ಟ್ ಬೆಂಗಾಲ್. ಫೇಮಸ್. ಹೇಗೆ ನೋಡಿ ಎಲ್ಲಿದೆ, ಇಲ್ಲಿದೆ. ದಿಸ್ ಇಸ್ ಕಾನ್ ಕೇಸ್ ಐತೆ. ಜರಿಯಾ ಬರ್ತಕ್ಕಂಥದ್ದು ಒಂದು ಸ್ವಲ್ಪ ಓದಿರೋ ಜ್ಞಾಪಕ ಇರುತ್ತೆ ನಿಮ್ಗೆ. ಖನಿಜಗಳು ಎಲ್ಲೆಲ್ಲಿ ಸಿಗ್ತವೆ ಭಾರತದ್ದು ಅಂತ ಮ್ಯಾಪ್ ಬೇಸ್ಡ್ ಅಲ್ಲೂ ಕೂಡ ಮಾಡಿದೀವಿ ನಾವು, ಇಂಡಿಯನ್ ಜಿಯೋಗ್ರಫಿ, ಅಲ್ಲಿ ನೋಡ್ಕೋಬಹುದು ತಾವು. ಸೊ ಜಾರಿಯಾ ಬರ್ತಕ್ಕಂಥದ್ದು ಇಲ್ಲಿ ನಿಮ್ಗೆ ಎಲ್ಲಿ ಬರುತ್ತೆ? ಜಾರ್ಖಂಡ್. ತೆಲ್ಚೆರ್ ಬರೋದು ಒಡಿಶಾ. ತಟಪಾಣಿ ಬರೋದು ಛತ್ತೀಸ್ಗಢ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಐ ವಿಲ್ ಶೋ ಯು. ಇಲ್ಲಿ ಮ್ಯಾಪಲ್ಲಿ ಕಾಣಿಸ್ತಾ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ರಾಣಿಗಂಜ್ ನೋಡಿ, 10ನೇದಲ್ಲಿದೆ, ಇಲ್ಲಿದೆ ನೋಡಿ, ವೆಸ್ಟ್ ಬೆಂಗಾಲ್. ಇಲ್ಲೂ ಇದೆ ರಾಣಿಗಂಜ್, ಪಶ್ಚಿಮ ಬಂಗಾಳ. ಓಕೆ, ಇದು ನೋಡ್ಕೊಳ್ಳಿ ಸಾಕು. ಓಕೆ, ಆಮೇಲೆ ಇಲ್ಲಿ ತಲ್ಚೇರ್ ನೋಡಿ, 4 ಬರೋದು ಇಲ್ಲಿ ಸರ್ ಒಡಿಶಾ. ಇದು ಒಡಿಶಾ. ಓಕೆ, ಆಮೇಲೆ ಇನ್ಯಾವುದು ಹೇಳಿದೆ, ಇನ್ಯಾವುದು ಸಿಂಗ್ರೋಲಿ, ಬೊಕಾರೋ, ಜಾರಿಯಾ. ಓಕೆ, ಈ ತರ ತುಂಬಾ ಇದೆ, ನೋಡ್ಕೋಬಹುದು ಸ್ನೇಹಿತರೆ. ಜಾರಿಯಾ ಬರೋದು ಜಾರ್ಖಂಡ್. ಜಾರಿಯಾ ಎಲ್ಲಿದೆ ಸರ್? 8 ಎಲ್ಲಿದೆ? ಇಲ್ಲಿ ನೋಡಿ ಜಾರ್ಖಂಡ್. ಇದು ನೋಡಿ, ಇದು ಜಾರ್ಖಂಡ್. ಇದು ಅದಕ್ಕೆ ಇಲ್ಲಿ ಕೊಟ್ಟಿದ್ದೀನಿ. ಜಾರ್ಖಂಡ್ ಯಾವುದು, ಉತ್ತರ ಮಧ್ಯಪ್ರದೇಶ ಯಾವುದು, ಇವೆಲ್ಲ ನಾನು ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಕಾಣಿಸ್ತಾ ಇಲ್ಲ ಅಂದ್ರೆ ಬೇಕಾದ್ರೆ ಸ್ವಲ್ಪ ಮ್ಯಾಕ್ಸಿಮೈಸು ಮಾಡಬಹುದು. ನೋಡಿ, ನೋಡ್ಕೊಂಡ್ರಾ ಎಲ್ಲಿ ಬರುತ್ತೆ ಅಂತ? ರಾಣಿಗಂಜ್ ಯಾವುದು ಎಲ್ಲಿ ಕೊಟ್ಟಿದ್ದೀನಿ, ಇದು ಜಾರ್ಖಂಡು. ಇದು ಯಾವ್ದಾದ್ರು ಬರುತ್ತೆ ಎಲ್ಲಿ ಅಂತ ನೋಡ್ಕೋಬಹುದು. ಇಲ್ಲಿ ನೋಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಮೂವ್ ಟು ನೆಕ್ಸ್ಟ್ ಕ್ವಶನ್ ಬನ್ನಿ. ಇದು ಅಷ್ಟೇ, ಲಾಸ್ಟ್ ಇಯರ್ ಸುದ್ದಿಯಲ್ಲಿತ್ತು. ಪೂಸಾ RH10 ಆಗ್ರೋ ಇವೆಲ್ಲ ಸುದ್ದಿಯಲ್ಲಿದ್ವು. ಇವೆಲ್ಲ ಯಾವ್ದರ ತಳಿ? ಪೂಸಾ RH ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡಬೇಕು, ಇದು ಭತ್ತದ ತಳಿ, ಭಾರತದಲ್ಲಿ ಸಾಮಾನ್ಯವಾಗಿ ಬಳಸೋ ಭತ್ತದ. ಪೂಸಾ RH ಅಂತಕ್ಕಂಥದ್ದು ನಿಮಗೆ ಬಾಸುಮತಿ ರೈಸ್ ಬರುತ್ತೆ, ಒಳ್ಳೆ ಫ್ರಾಗ್ರೆನ್ಸ್ ಇರೋದು. ಆಗ್ರೋ ಕೂಡ ಹೈಬ್ರಿಡ್ ವೆರೈಟಿ ರೈಟ್, ಅದು ಕೂಡ ರೈಸ್. ಓಕೆ, ನೆಕ್ಸ್ಟ್ ಬರ್ತೇನೆ. ಇದೆಲ್ಲ ಐಸೋಲೈನ್ ಬಗ್ಗೆ ಕೊಟ್ಟೆ. ಐಸೋಲೈನ್ ಅಂತ ಕರಿತೀವಿ. ಐಸೋಲೈನ್ ಅಂದ್ರೆ ಒಂದು ಮ್ಯಾಪ್ ತಗೊಂಡ್ರೆ, ಐ ವಿಲ್ ಶೋ ಯು. ಈಗ ಇದು ನನ್ನ ಐಸೋಥರ್ಮಲ್ ಕೊಟ್ಟು ತೋರಿಸ್ತೇನೆ. ಐಸೋಥರ್ಮಲ್ ಅಂದ್ರೆ ನಾವು ಸಮುದ್ರದ ಮೇಲೆ ಅಥವಾ ನಮ್ಮ ಒಂದು ಇದನ್ನ ತಗೊಂಡ್ರೆ ಮ್ಯಾಪ್, ವರ್ಲ್ಡ್ ಮ್ಯಾಪ್ ಅಲ್ಲಿ ಒಂದೇ ಲೈನ್ ಹೇಳಿದ್ರೆ ಎಲ್ಲೆಲ್ಲಿ ಯಾವ ಒಂದು ಡಿಗ್ರಿ ಆಫ್ ಸೆಂಟಿಗ್ರೇಡ್ ಉಷ್ಣಾಂಶ ಇದೆ ಅಂತ ಥರ್ಮಲ್. ಸೊ ಅದನ್ನ ಒಂದೇ ಲೈನ್ ಎಳಿತಾ ಹೋದ್ರೆ ಕನೆಕ್ಟ್ ಮಾಡ್ತಾ ಈ ತರ ಲೈನ್ಸ್ ಬರುತ್ತೆ. ಇದನ್ನ ಐಸೋಥರ್ಮಲ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ಇಲ್ಲಿ ಕೊಟ್ಟಿರೋದೇನೋ ಐಸೋ ಹೇಲ್, ಐಸೋ ಬಾರ್, ಐಸೋ ನೆಫ್, ಐಸೋ ಹೈಟ್. ಐಸೋ ಬಾರ್ ಅಂದ್ರೆ ಬಾರ್ ಅಂತ ತಕ್ಷಣ ನಿಮ್ಗೆ ಒತ್ತಡ ಗೊತ್ತಿರಬೇಕು, ಮೆಜರ್ಮೆಂಟ್ ಆಫ್ ದ
ಪ್ರೆಷರ್ ಏನು ಬಾರ್ ಇಂದ ನಾವು ಮಾಡ್ತೀವಲ್ಲ ಐಸೋಬಾರ್ ಸಮಯ ಒತ್ತಡ ನೋಡಿ. ಎಗೆ 4 ಅಲ್ಲ ಬಿಗೆ 4 ಎಲ್ಲಿದೆ? ಇದು ಒಂದೇ ಇರೋದು. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ಐಸೋಹೇಲ್ ಅಂತಕ್ಕಂಥದ್ದು ನಮ್ಗೆ ಸೂರ್ಯ ರಶ್ಮಿ ಬೆಳಕು ಎಲ್ಲ ಒಂದೇ ತರ ಬೀಳುತ್ತೆ ಅಂತ. ಐಸೋನೆಫ್ ಅಂತಕ್ಕಂಥದ್ದು ಸರಿ ಸಮವೃಷ್ಟಿ. ಐಸೋನೆಫ್ ಅಂತಕ್ಕಂಥದ್ದು ಸಮ ಸೂರ್ಯರಶ್ಮಿ. ಐ ವಿಲ್ ಶೋ ಯು ಇಲ್ಲಿ. ಐಸೋಬಾರ್ ಈಕ್ವಲ್ ಸನ್ಶೈನ್ ಐಸೋಹೆಲ್, ಈಕ್ವಲ್ ಕ್ಲೌಡ್ ಐಸೋನೆಫ್, ಈಕ್ವಲ್ ರೈನ್ಫಾಲ್ ಐಸೋ ಹೈಟ್. ರೈನ್ಫಾಲ್ ಓಕೆ ಐಸೋ ಹೈಟ್. ಸರಿ ರೈನ್ಫಾಲ್ ಅಲ್ವಾ, ಐಸೋ ಹೈಟ್ ಬಂದು ಒಂದ್ ಸೆಕೆಂಡ್ ಕನ್ಫ್ಯೂಸ್ ಆಗೋದು ಬೇಡ, ನಡೆಸ್ಬಿಟ್ಟೆ ಮಾಡೋಣ. ಓಕೆ, ಐಸೋ ಬಾರ್ ಅಂದ್ರೆ ಒತ್ತಡ ಅಲ್ವಾ ಸರ್. ಐಸೋ ಹೈಟ್ ಅಂದ್ರೆ ಸಮವೃಷ್ಟಿ, ಅದು ವೃಷ್ಟಿ ಅಂದ್ರೆ ಮಳೆ. ಓಕೆ, ಒಂದೇ ಲೈನಲ್ಲಿ ಎಲ್ಲೆಲ್ಲಿ ಮಳೆ ಬರುತ್ತೆ ಗೆರೆ ಹಾಕಿದಾಗ ಅದೇ ತರ ಬರಬೇಕು. ಫೈನ್. ಐಸೋ ಹೆಲ್ ಬಂದು ಸಮ ಸೂರ್ಯ ರಶ್ಮಿ, ಐಸೋನೆಫ್ ಬಂದು ಮೋಡ. ಓಕೆ, ಇಲ್ಲೂ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಇದು ಈ ರೀತಿ ಬರುತ್ತೆ. ಐಸೋ ಟರ್ಮ್ ಬಗ್ಗೆ ತೋರಿಸ್ತೀನಿ, ಆ ಥರ ಎಲ್ಲನೂ ತಗೋಬಹುದು. ಸೊ ಈ ತರ ಬರುತ್ತೆ ಮ್ಯಾಪ್ ಮಾಡ್ತಾ ಹೋದ್ರೆ, ಒಂದೇ ಲೈನ್ ಹಿಡಿತಾ ಹೋದ್ರೆ. ಓಕೆ, ನೆಕ್ಸ್ಟ್ ಅರಬ್ಬಿ ಸಮುದ್ರಕ್ಕಿಂತ 4 ಪಟ್ಟು ಹೆಚ್ಚು ಚಂಡಮಾರುತಗಳು ಬಂಗಾಳ ಕೊಲ್ಲಿಗೆ ಯಾಕಾಗುತ್ತೆ? ಇದು ಕೂಡ ಮೊನ್ನೆ ಮಾಡಿದ್ದೆ, ನಿಮಗೆ ತೋರಿಸ್ತೀನಿ. ಶೋ ತಗೊಂಡಿದ್ದೆ ನೋಡಿ, ಈ ಕ್ವಶನ್ ತಗೊಂಡಿದ್ದೆ ನಾನು. ವಿಡಿಯೋ ನಂಬರ್ ಎಲ್ಲದೂ ತಗೋಬಹುದು ಇಲ್ಲಿ, ನನ್ನ ಎಲ್ಲ ಎಕ್ಸ್ಟ್ರಾ ಕ್ವಶನ್ಸ್ ಆಗುತ್ತೆ ಅಂತ ತಗೊಂಡಿಲ್ಲ. ಈ ತರ ತಗೊಂಡು ಯಾಕಾಗುತ್ತೆ, ಕಂಡೀಷನ್ಸ್ ಏನು, ಇದಕ್ಕೆ ನಾನು ಈ ತರ ಉತ್ತರನೂ ಕೊಟ್ಟಿದ್ದೆ ನಿಮಗೆ. ನಮಗೆ ಅರಬ್ಬಿಗಿಂತ ಬಂಗಾಳ ಕೊಲ್ಲಿ ಯಾಕಂದ್ರೆ ನಮ್ಮ ಭಾರತದ ಇಲ್ಲಿ ಪೂರ್ವ ಬರುತ್ತೆ, ಇದಕ್ಕಿಂತ ಇಲ್ಲಿ ನಮಗೆ ಉಷ್ಣಾಂಶ ಜಾಸ್ತಿ ಇರಬೇಕು. ನಮಗೆ ಸೈಕ್ಲೋನ್ ಹಾಕಿ ಉಷ್ಣಾಂಶ 27 ಡಿಗ್ರಿ ಗಿಂತ ಜಾಸ್ತಿ ಇರಬೇಕು, ಹೈಯರ್ ದನ್ 27 ಡಿಗ್ರಿ. ಮತ್ತೆ ನಮಗೆ ಇಲ್ಲಿ ಸೈಕ್ಲೋನ್ ಆಗ್ಬೇಕು ಅಂದ್ರೆ ಏನಾಗಬೇಕು, ಲೋ ಪ್ರೆಷರ್ ಏರಿಯಾ ಎಕ್ಸಿಸ್ಟಿಂಗ್ ಇರಬೇಕು, ಕೊರೋಲಿಸಿಸ್ ಫೋರ್ಸ್ ಇರಬೇಕು. ಪ್ರೆಷರ್ ಏರಿಯಾ ಇದ್ದಾಗ ಸೆಂಟ್ರಲಿ ಅದು ಮೇಲೋಗಿ ಡೈವರ್ಜೆನ್ಸ್ ಆಗುತ್ತೆ, ಸೈಕ್ಲೋನಿಂಗೆ ಸರ್ ಹಿಂಗೆ ಇರುತ್ತೆ, ಡೈವರ್ಜೆನ್ಸ್ ಆಗುತ್ತೆ. ಅಂಡ್ ಆಲ್ಸೋ ಇಲ್ಲಿ ಇದಕ್ಕಿಂತ ಬಂಗಾಳ ಕೊಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ಇಲ್ಲಿ ನಮ್ಮ ಭಾರತ ಹಿಂಗೆ ಬರುತ್ತಲ್ವಾ, ಇಲ್ಲಿ ನಮಗೆ ಮಯನ್ಮಾರ್ ಇದೆ, ಈ ಕಡೆ ಇದಾಗುತ್ತೆ. ಹಿಂಗೆ ಅಂದ್ರೆ ನಾವು ಭಾರತದ ಮ್ಯಾಪ್ ತಗೊಂಡ್ರೆ, ನಾನು ಇಫ್ ಐ ವಿಲ್ ಶೋ ಯು ಮ್ಯಾಪ್ ಇದ್ರೆ ಹಿಂದಕ್ಕೆ ಬರ್ತೇನೆ. ಇಲ್ಲಿ ನೋಡಿ, ಇದೇನಿದೆ ಬಂಗಾಳ ಕೊಲ್ಲಿ, ಇಲ್ಲೇನಿದೆ, ಇದು ಒಂದು ರೀತಿ ನಿಮಗೆ ಫನಲ್ ಟೈಪ್ ಇದೆ. ಹಿಂಗೆ ಫನಲ್ ಟೈಪ್ ಇದ್ದಾಗಲೂ ಕೂಡ ಸೈಕ್ಲೋನು ಮೇಲ್ ಹೇರಕ್ಕೆ ಜಾಸ್ತಿ ನಮ್ಮ ಅರಬ್ಬಿ ಸಮುದ್ರಗಿಂತ. ಸೊ ಹಾಗಾಗಿ ಇಲ್ಲಿ ನೋಡಿದ್ರೆ ಏನಿದೆ ಆಪ್ಷನ್, ಸಾಗರ ಮೇಲ್ಮೇಲೆ ಉಷ್ಣಾಂಶ ಹೆಚ್ಚಿರಬೇಕು, ಕರೆಕ್ಟ್, ದಿಸ್ ಇಸ್ ಒನ್. ನದಿ ಶೀತಗಳಿಂದ, ನದಿಗೂ ಅದಕ್ಕೂ ಸಂಬಂಧ ಇಲ್ಲ. ತೇವಾಂಶ ಭರಿತ ಮೋಡಗಳಿರ್ಬೇಕು, ಹೌದು, ಮೋಡ ಫಾರ್ಮ್ ಆಗಬೇಕು, ಅವಾಗಲೇ ತನ್ನ ಸೈಕ್ಲೋನ್ ಆಗಕ್ಕೆ ಸಾಧ್ಯ, ಮಳೆ ಬರಕ್ಕೆ. ಭೌಗೋಳಿಕ ಆಕಾರ, ಹೌದು, ಏನು ಜಿಯೋಗ್ರಫಿಕಲ್ ಶೇಪ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿಗೆ ಬಿ ತಪ್ಪು, ACD ಇಸ್ ದ ರೈಟ್ ಆನ್ಸರ್. ನಾನು ಅದನ್ನೇ ಹೇಳ್ಕೊಟ್ಟಿರೋದು ನೋಡಿ, ಚೆಕ್ ಮಾಡಿ. ಏನೇನು ನೋಡಿ, ಅರಬ್ಬಿ ಸಮುದ್ರದಲ್ಲಿ ಭಾರತ ಮೇಲ್ಮೇಲ್ಮೆ ಹೆಚ್ಚಿನ ನೀರಿನ ಚಂಡಮಾರುತ ಬಂಗಾಳ ಕೊಲ್ಲಿಂದ ಹೆಚ್ಚು ಹುಟ್ಟುತ್ತೆ. ಯಾಕೆಂದ್ರೆ ಬೆಚ್ಚಗೆ ನೀರು ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿದ್ದೀನಿ ಲಾರ್ಜರ್ ಸರ್ಫೇಸ್ ಏರಿಯಾ, ಹೈಯರ್ ಟೆಂಪರೇಚರ್, ಪ್ರೆಸೆನ್ಸ್ ಆಫ್ ಕೊರೋಲೋಸಿಸ್ ಫೋರ್ಸಸ್. ಸೊ ಇವೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್. ಅವಾಗಲೇ ಕೊರೋಲೋಸಿಸ್ ಫೋರ್ಸ್ ಇಲ್ಲ ಅಂದ್ರೂ ಕೂಡ ನಿಮಗೆ ಅದು ತಿರುಗಿ ವಾಪಸ್ ಮೇಲ್ಗೋಗಿ ಅದು ಬೇರೆ ಕಡೆ ಬಿಸಕ್ ಸಾಧ್ಯನೇ ಇಲ್ಲ, ಒಂದೇ ಕಡೆ ನಿಂತ್ಕೊಂಡಿರುತ್ತೆ. ಫೈನ್, ಅರ್ಥ ಆಯ್ತಲ್ವಾ? ಎಸ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣ ಕಂಡು ಬರುವ ಬಂದರು, ಇದು ಕೂಡ ಮಾಡಿದ್ವಿ. ಈ ಕ್ವಶನ್ ನೆನಪಿಗೆ ಇರಬೇಕು, ಈ ಕ್ವಶನ್ ಮಾಡಿದ್ದೀನಿ ನಾನು. ಕರ್ನಾಟಕದ ಭೂಗೋಳಶಾಸ್ತ್ರ ತೆಗಿರಿ, ನಮ್ಮ ಪ್ಲೇಲಿಸ್ಟ್ ತೆಗಿರಿ. ಭೂಗೋಳಶಾಸ್ತ್ರ 4-5 ವಿಡಿಯೋ ಇದೆ, 30 ವಿಡಿಯೋಗಳು ಮಾಡಿದ್ದು, 29-30 ವಿಡಿಯೋ ಸ್ನೇಹಿತರೆ. ಈ ರೀಸೆಂಟ್ ಸೀರೀಸ್ ನ ಹೇಳ್ತಾ ಇರೋದು, 100+ ವಿಡಿಯೋದಲ್ಲಂತೂ ಇದ್ದೇ ಇದೆ, ಅಲ್ಲಿ ಇನ್ನೂ ಜಾಸ್ತಿ ಇದೆ. ಅಲ್ಲಿ ತೆಗೆದು ನೋಡಿ, ಭೂಗೋಳಶಾಸ್ತ್ರ ಒಂದು 5 ವಿಡಿಯೋ ಸಿಕ್ಕರೆ ಹೆಚ್ಚು, ನಿಮ್ಗೆ 4ರಿಂದ 5. ಅದರಲ್ಲಿ ಇವೆಲ್ಲ ಕವರ್ ಆಗಿಲ್ಲ ಅಂದ್ರೆ ಆಮೇಲೆ ಬಂದು ನನಗೆ ಕಮೆಂಟ್ ಮಾಡಿ. ಅದ್ರಲ್ಲಿ ನಾನು ಹೇಳಿದ್ದೆ ಇಲ್ಲಿ ಫಸ್ಟ್, ಇಲ್ಲಿ ನೋಡಿ, ಇದನ್ನ ಕಾರವಾರ, ಓಕೆ, ಆಮೇಲೆ ಅಂಕೋಲಾ, ಆಮೇಲೆ ಕುಮಟ, ಆಮೇಲೆ ಏನ್ ಬರುತ್ತೆ ಹೊನ್ನಾವರ, ಆಮೇಲೆ ಭಟ್ಕಲ್, ಆಮೇಲೆ ಕುಂದಾಪುರ, ಆಮೇಲೆ ಉಡುಪಿ. ಎಲ್ಲಿಂದ ಸರ್? ಇದು ನಮಗೆ ಉತ್ತರ ಇಂದ ದಕ್ಷಿಣಕ್ಕೆ ಹೋದ್ರೆ ಇದು ಉತ್ತರ, ಇದು ದಕ್ಷಿಣ ದಿಕ್ಕು ಅಲ್ವಾ? ಏನ್ ಕೇಳಿದಾನೆ ನಮ್ಗೆ? ಉತ್ತರದಿಂದ ದಕ್ಷಿಣಕ್ಕೆ. ಫಸ್ಟ್ ಕಾರವಾರ, ಆಮೇಲೆ ಅಂಕೋಲ, ಕುಮಟ, ಈಗ ತಾನೇ ಹೇಳಿದ್ನಲ್ಲ ಭಟ್ಕಳ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೋಡಿ, ಮಾಡಿದೀವಿ ಇವೆಲ್ಲ ಯಾವ್ದೇ ಹೇಳಿದ್ನಲ್ಲ. ಯಾರು ನಮ್ಮನ್ನ 1 ಇಯರ್ ಅಟ್ಲೀಸ್ಟ್ ಫಾಲೋ ಮಾಡ್ಕೊಂಡು ಬಂದ್ರೆ ಅವ್ರಿಗೆಲ್ಲ ಇವೆಲ್ಲ ಗೊತ್ತಿರುತ್ತೆ. ಜಾಸ್ತಿ ಡಿಸ್ಕಸ್ ಮಾಡಕ್ ಹೋಗಲ್ಲ ನಾನು ಅದ್ರ ಬಗ್ಗೆ. ನೆಕ್ಸ್ಟ್ ಬರ್ತೇನೆ. ಯಾವ ವನ್ಯಜೀವಿ ಅಭಯಾರಣ್ಯವು ಇತ್ತೀಚೆಗೆ ನೈಸರ್ಗಿಕ ಪ್ರಸರಣ ಮೂಲಕ ಏಷ್ಯಾಟಿಕ್ ಸಿಂಹ, ಇದು ಅಷ್ಟೇ ಕರೆಂಟ್ ಅಫೇರ್ ಇತ್ತು. ಸಿಂಹ ಅಂದ ತಕ್ಷಣ ನಿಮ್ಗೆ ಏನ್ ಬರುತ್ತೆ? ಗುಜರಾತ್ ಬರ್ಬೇಕು ಸರ್. ಗುಜರಾತ್ ಅಲ್ಲಿ ನಿಮಗೆ ಒಂದು ಗಿರ್, ಓಕೆ, ಗಿರ್. ಅದು ಬಿಟ್ರೆ ನಿಮ್ಗೆ ಪೋರ್ಬಂದರಿಂದ 15 ಕಿಲೋಮೀಟರ್ ದೂರ, ದೂರ ಇರ್ತಕ್ಕಂಥ ಬರ್ದಾ ವನ್ಯಜೀವಿ ಅಭಯಾರಣ್ಯ. ಇದೊಂದೇ ಅಲ್ಲ, ಇನ್ನೊಂದು ಕೇಳ್ತಾನೆ ನಿಮ್ಗೆ. ಇದು ಏಷ್ಯಾಟಿಕ್ ಸಿಂಹ ಆಯ್ತು. ಚಿರತೆಗಳ ಬಗ್ಗೆ ಕೇಳ್ತಾನೆ ನಿಮ್ಗೆ. ಚಿರತೆ
ಮಧ್ಯಪ್ರದೇಶದಲ್ಲಿ ಈಗ ಆಫ್ರಿಕಾದಿಂದ ಬರ್ತಾ ಇದೆ, ಇನ್ನೊಂದ್ ಕಡೆಯಿಂದ ಎಲ್ಲಿಂದ ಬರ್ತಾ ಇದೆ, 2 ಆಲ್ರೆಡಿ ಇದೆ. ಒಂದು ಕೂನೋ ಇದೆ, ಇನ್ನೊಂದು ಯಾವುದು ಗಾಂಧಿಸಾಗರನ ಯಾವುದು ಇನ್ನೊಂದು, ಈಗ ಮತ್ತೊಂದು ಅಭಯಾರಣ್ಯಕ್ಕೆ ಬಿಡ್ತಾ ಇದ್ದಾರೆ. ಯಾವ್ದದು? ವೀರ್. ನಾವೊಂಚೂರು ಹೇಳ್ತೀನಿ, ವೀರ್ ಮುಂದಕ್ಕೆ ನೀವು ಹೇಳಿ ಯಾವುದು, ಅದನ್ನು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಕರೆಂಟ್ ಅಫೇರ್ ಒನ್ಸ್ ಅಗೇನ್. ಓಕೆ ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನ ಕರ್ನಾಟಕದಲ್ಲಿನ ಸಂರಕ್ಷಣಾ ಪ್ರದೇಶಗಳನ್ನು ಪರಿಗಣಿಸಿ. ಓಕೆ, 1 ಸೆಕೆಂಡ್. ಇದೇನು ಮೇಲಿನ ಯಾವ ಹುಲಿ ಸಂರಕ್ಷಣೆ ಇರೋದು? 5 ಅಲ್ಲ ಸರ್, ಹುಲಿ 5 ಟೈಗರ್ ರಿಸರ್ವ್ಸ್ ನಮ್ಮ ಹತ್ರ ಇರೋದು. ಬಂಡೀಪುರ ಇದೆ, ಅಂಶಿ, ಅಣಶಿ, ಕಾಳಿ ಎಲ್ಲ ಒಂದೇ ಅನ್ಕೋತೀನಿ ನಾನು ಅಲ್ವಾ. ಭದ್ರಾ ಇದೆ, ಹೌದು. ನಾಗರಹೊಳೆ ಇದೆ, ಹೌದು. ಮತ್ತೆ ಬಿಳಿಗಿರಿ BRT ಹಿಲ್ಸ್ ಇದೆ, ಹೌದು. ಬನ್ನೇರುಘಟ್ಟ ಇಲ್ಲ, ಬನ್ನೇರುಘಟ್ಟ ಹುಲಿ ಸಂರಕ್ಷಣಾ ಪ್ರದೇಶ ಅಲ್ಲ ಅಲ್ವಾ. ಸೊ ಅಲ್ಲಿಗೆ ಯಾವ್ದು ಕರೆಕ್ಟು? ABCEF. AB ಅಂದ್ರೆ ಡಿ ಎಲ್ಲಿಲ್ಲ ಅಲ್ಲಿ ನೋಡಿ, ಡಿ ಎಲ್ಲಿಲ್ಲ, ಇಲ್ಲಿ ಡಿ ಇದೆ, ಡಿ ಇದೆ, ಡಿ ಇದೆ. ACEF ಅಂತ ಯಾಕೆ ತಗೊಂಡ್ರೆ ಅಂಶಿ ಅಥವಾ ಕಾಳಿ ಎರಡು ಒಂದೇ ಅಲ್ವಾ ಸರ್. ಅಂಶಿ ಕಾಳಿ ಅಥವಾ ದಾಂಡೇಲಿ ಅಂಶಿ ಇದಿಷ್ಟನ್ನು ಕೂಡ ಒಂದೇ ಅಂತ ಕನ್ಸಿಡರ್ ಮಾಡ್ತೀವಲ್ವಾ. ಸೊ ಹಾಗಾಗಿ ಇಲ್ಲಿ ಅಂಶಿ ಅಂತ ತಗೊಂಡಿಲ್ಲ ಅಲ್ಲಿ. ಹಾಗಾಗಿ ಕಾಳಿ ನಾವು ಹೇಳ್ತೀವಿ ಯೂಶಲಿ. ಕಾಳಿ ಅಂದ ತಕ್ಷಣ ದಾಂಡೇಲಿ ಅಂಶಿ ಎರಡು ಒಟ್ಟಿಗೆ ಅಲ್ಲೇ ಬಂದ್ಬಿಡುತ್ತೆ. ಸೊ ಹಾಗಾಗಿ ಬಂಡೀಪುರ, ನಾಗರಹೊಳೆ, ಭದ್ರಾ, ಬಿಳಿಗಿರಿ ರಂಗನ ಟೆಂಪಲ್ ಏನು ರಿಸರ್ವ್ಸ್ ಏನಿದೆ ಅದು, ಮತ್ತೆ ಕಾಳಿ. ಓಕೆ, ಸೊ ಹಾಗಾಗಿ ACEF. ಫೈನ್, ಎಸ್ ಸರ್. ನೆಕ್ಸ್ಟ್, ಅಂತಾರಾಜ್ಯ ಜಲ ವಿವಾದಗಳು ಮತ್ತು ಸಂಬಂಧಿತ ರಾಜ್ಯಗಳ ಬಗ್ಗೆ ಕೇಳಿದ್ದಾನೆ. ಸುದ್ದಿಯಲ್ಲಿದ್ದು ಇರೋದಕ್ಕೆ ಕೇಳ್ತಾನೆ. ಇದು ಈಸಿ ಇದೆ. ಇದು ಮಹದಾಯಿ ಅಂತೂ ಸುದ್ದಿಯಲ್ಲಿದೆ. ಮಹದಾಯಿ ಲಾಸ್ಟ್ ಇಯರ್ ತುಂಬಾ ಸುದ್ದಿಯಲ್ಲಿತ್ತು. ಮಹದಾಯಿ ನೋಡಿ ಇಲ್ಲೇ ಕೊಟ್ಟಿದ್ದಾನೆ. ಮಹದಾಯಿ ಅಂತ ತಕ್ಷಣ ನಮಗೆ ಬರೋದು ಯಾವುದು ಸರ್? ಕರ್ನಾಟಕ, ಗೋವಾ, ಮಹಾರಾಷ್ಟ್ರ. ಇದೆಯಾ? ಇದೆ, ಇದು ಕರೆಕ್ಟ್. ಓಕೆ, ಕಾವೇರಿ ಅಂತೂ ಗೊತ್ತೇ ಇರುತ್ತೆ ನಿಮ್ಗೆ. ಕಾವೇರಿ ಮತ್ತೆ ಮಹದಾಯಿ ಗೊತ್ತಿರಬೇಕು. ಕರ್ನಾಟಕದ ಮೇನ್ ಇಂಪಾರ್ಟೆಂಟ್ ಇದು ಸುದ್ದಿಯಲ್ಲಿ ಇರ್ತಕ್ಕಂಥದ್ದು, ತುಂಬಾ ಎಳ್ದಾಡಿರ್ತಕ್ಕಂಥದ್ದು. ಕರ್ನಾಟಕ ಕಾವೇರಿ ಬಂದು ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿ. ಎಸ್, ಕರೆಕ್ಟ್ ಇದೆ. ಗೋದಾವರಿ ಬಂದು ಮಹಾರಾಷ್ಟ್ರ, ಕರ್ನಾಟಕ, ಗೋವಾ. ಇಷ್ಟೇ, ಗೋವಾ ಇಲ್ವೇ ಇಲ್ಲ. ಗೋದಾವರಿಗೂ ಗೋವಾಕ್ಕೆ ಏನ್ ಸಂಬಂಧ? ಕೃಷ್ಣ ಬಂದು ಕರ್ನಾಟಕ, ತೆಲಂಗಾಣ, ತಮಿಳುನಾಡು. ಇಷ್ಟನಾ? ತಮಿಳುನಾಡು ಇಲ್ಲಿ ಇನ್ನೂ ಬರ್ಬೇಕಲ್ಲ, ಕೃಷ್ಣಾಗೆ ಮಹಾರಾಷ್ಟ್ರ ಬರ್ಬೇಕಲ್ಲ. ಸೊ ಇದು ಕೂಡ ತಪ್ಪು. ಸೊ ಅಲ್ಲಿಗೆ ಬಿ ಮತ್ತೆ ಡಿ ಇಸ್ ದ ರೈಟ್ ಆನ್ಸರ್. ನಮ್ಗೆ ಗೊತ್ತಿರೋದೇ ಕೇಳಿದಾನೆ, ಗೊತ್ತಿಲ್ಲದಿರೋದ್ ಬಗ್ಗೆ ಕನ್ಫ್ಯೂಸ್ ಇಲ್ಲ. ನಾನು ಕೊಡ್ತೀನಿ, ನಾನು ಐ ವಿಲ್ ಶೋ ಯು. ಗೋದಾವರಿ ಬಂದು ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ, ಛತ್ತೀಸ್ಗಢ ಮತ್ತೆ ಒಡಿಶಾ ಕೂಡ ಇದೆ. ಓಕೆ, ಕೃಷ್ಣ ಬಂದು ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ ಇದೆ. ಇಲ್ಲಿ ಮಹಾರಾಷ್ಟ್ರ ಇಲ್ಲ. ಓಕೆ, ತಮಿಳುನಾಡು ಅಂತ ಕೊಟ್ಟಿದ್ದಾನೆ ಕೃಷ್ಣ, ಅದಕ್ಕೆ ತಪ್ಪು. ಸೊ ಇಲ್ಲಿ ನಾನು ಇದೊಂದೇ ಅಲ್ಲ, ಮೇಜರ್ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನರಿಗಳ ಬಗ್ಗೆನೂ ಕೂಡ ಗೊತ್ತಿರಬೇಕಾಗುತ್ತೆ. ಸೊ ಯಾವ ಯಾವ ರಾಜ್ಯಗಳ ನಡುವೆ ಅದಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ರಾವಿ, ಬಿಯಾಸ್ ಅಂಡ್ ಸಟ್ಲೇಜ್, ಪಂಜಾಬ್, ಹರಿಯಾಣ, ರಾಜಸ್ಥಾನ್. ನಾನು ಎಲ್ಲ ಕೊಟ್ಟಿದ್ದೀನಿ, ಒಂದಷ್ಟು ಇಂಪಾರ್ಟೆಂಟ್ ನೋಡ್ಕೊಂಡ್ಬಿಡಿ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಇದನ್ನ ಕೇಳಿದ್ರೆ ಇದನ್ನು ಕೇಳಬಹುದು. ಅಪ್ಕಮಿಂಗ್ ಎಕ್ಸಾಮ್ ಏನಿದೆ ಅದರಲ್ಲಿ ನರ್ಮದಾ ಬಂದು ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರ, ರಾಜಸ್ಥಾನ್ ಇದೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಮಹದಾಯಿ ನಾನು ಹೇಳಿದೆ ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಇದಾಗಿ ಕೇಳಿದ್ದ ಬಂದಿತ್ತು. ಕೃಷ್ಣ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ. ಓಕೆ, ಮತ್ತೆ ನೆಕ್ಸ್ಟ್ ಬರೋದಾದ್ರೆ ಇಲ್ಲಿ ತೆಲಂಗಾಣ, ಆಂಧ್ರ ಪ್ರದೇಶ ಅಂದ ತಕ್ಷಣ ಇದು ಓಲ್ಡ್ ಆಗಿರೋದ ಆಂಧ್ರ, ತೆಲಂಗಾಣ ಎರಡು. ಯಾಕಂದ್ರೆ ಕೃಷ್ಣ ಇವಾಗ ಸುದ್ದಿಯಲ್ಲಿತ್ತು. ಯಾಕೆ ಸುದ್ದಿಯಲ್ಲಿತ್ತು? ತೆಲಂಗಾಣ ಅಂಡ್ ಆಂಧ್ರ ನಡುವೆ ಸುದ್ದಿಯಲ್ಲಿತ್ತು. ಯಾಕೆ? ಅಲ್ಲಿ ಕೊಲ್ಲಾವರಂ ಪ್ರಾಜೆಕ್ಟ್ ಏನ್ ನಡೀತಾ ಇದೆ, ಏತ ನೀರಾವರಿ ಯೋಜನೆ, ಆ ನೀರಿಗೆ ಸಂಬಂಧಪಟ್ಟಂತೆ ಕೃಷ್ಣಾ ರಿವರ್ದು ಏನೋ ಡಿಸ್ಪ್ಯೂಟು ಸುದ್ದಿಯಲ್ಲಿತ್ತು. ಓಕೆ, ನೆಕ್ಸ್ಟ್ ಬಂದ್ರೆ ಪೆರಿಯಾರ್, ತಮಿಳುನಾಡು, ಕೇರಳ ನಡುವೆ. ಕಾವೇರಿ ಆಗ್ಲೇ ಹೇಳಾಯ್ತು, ನಾನು ನಿಮಗೆ ಗೊತ್ತಿದೆ. ಗೋದಾವರಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಒಡಿಶಾ, ಮಧ್ಯಪ್ರದೇಶ, ಛತ್ತೀಸ್ಗಢ ಈಗ ಅದೇನೋ ಬೇರೆ ಆಗಿದೆ, ಹಾಗಾಗಿ ಛತ್ತೀಸ್ಗಢ ಸೇರಿದೆ. ಓಕೆ, ಮತ್ತೆ ವಂಶಧಾರ ಬಂದು ಆಂಧ್ರ ಮತ್ತೆ ಒಡಿಶಾ ನಡುವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಮೇಜರ್ ಇಂಟರ್ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಯಾವ ರಾಜ್ಯಗಳ ಇದಾವೆ ಅಂತ ಕೊಟ್ಟಿದ್ದೀನಿ. ಇದು ಕೂಡ ನೋಡ್ಕೊಳ್ಳಿ, ಎಕ್ಸಾಮ್ಸ್ಗೆ ಯಾವ್ದು ಬೇಕಾದ್ರೂ ನಿಮಗೆ ಕೇಳ್ಬೋದು. ಇದೇ ರೀತಿ ಒಂದಿಸಿ ಬರಿಯಾರು ಕೇಳ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ರೀತಿ ಈ ರೀತಿ ಕೇಳ್ಬೋದು, ಅಥವಾ ಎಷ್ಟು ಜೋಡಿ ಸರಿಯಾಗಿದೆ ಅಂತ ಕೇಳ್ಬೋದು. ಫೈನ್ ಸರ್. ಸೊ ಇಲ್ಲಿ ಇದು ಏನೋ ಜಿಯೋಗ್ರಫಿ ನಿಮಗೆ ಡಿಫಿಕಲ್ಟಿ ಇರಲಿಲ್ಲ, ಈಸಿ ಇತ್ತು. ಯಾಕೆ ಈಸಿ ಇತ್ತು ಅಂತ ಹೇಳ್ತೀನಿ ಅಂದ್ರೆ, ಓದಿದ್ರೆ ಈಸಿ, ಓದಿಲ್ಲ ಅಂದ್ರೆ ಎಲ್ಲ ಡಿಫಿಕಲ್ಟಿ. ಎಷ್ಟೇ ಈಸಿ ಕೊಟ್ಟು ಓದಿಲ್ಲ ಅಂದ್ರೆ ಡಿಫಿಕಲ್ಟಿ ಸ್ನೇಹಿತರೆ. ಓಕೆ, ಇದೇ ರೀತಿ ಬಿಫೋರ್ ದ ಎಕ್ಸಾಮ್ ನಿಮಗೆ ವಿಡಿಯೋಸ್ ಎಲ್ಲ ಸಬ್ಜೆಕ್ಟ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಹೆಚ್ಚಾಗಿ ಬೇಗ ಕಂಪ್ಲೀಟ್ ಮಾಡೋಣ. ಓಕೆ, NHK ಪೇಪರ್ ಅಲ್ಲಿ ಬಂದಿರತಕ್ಕಂಥ ನೆಕ್ಸ್ಟ್ ಇದಾಗಿರ್ಬೋದು, ಯಾವುದು ಅರ್ಥಶಾಸ್ತ್ರ ಆಗಿರ್ಬೋದು, ಅರ್ಥಶಾಸ್ತ್ರ, ಆಮೇಲೆ ಅಂದ್ರೆ ಎಕಾನಮಿ, ಆಮೇಲೆ ಏನೋ ಸಂವಿಧಾನ ಆಗಿರ್ಬೋದು ಎಸ್ಪೆಷಲಿ, ಆಮೇಲೆ ಇದು ಇತಿಹಾಸ ವೆರಿ ಇಂಪಾರ್ಟೆಂಟು. ಸೊ ಇವೆಲ್ಲ ಕೂಡ ಕವರ್ ಮಾಡ್ತಾ ಹೋಗೋಣ ಒಂದೊಂದು ವಿಡಿಯೋದಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ದಟ್ಸ್ ವೈ ಯು ಫಾಲೋ ದಟ್ ಪ್ಲೇಲಿಸ್ಟ್ ಲಿಂಕ್. ಇನ್ನೂ ಟೈಮ್ ಇದೆ, ನಾನು ಪದೇ ಅದಕ್ಕೆ ಹೇಳ್ತಾ ಇರೋದು GK ಫಾಲೋ ಮಾಡ್ಕೊಳ್ಳಿ ಅಂತ. ಅದನ್ನ ಮ್ಯಾರಥಾನ್ ಮಾಡ್ಬೋದು,
ಟೈಮ್ ಸಿಕ್ಕರೆ ಎಲ್ಲ ವಿಡಿಯೋಗಳದ್ದು ಬೇರೆ ಬೇರೆ ಸಬ್ಜೆಕ್ಟ್ GK ಅರ್ಥವನ್ನು ಮಾಡೋಣ. ಪೇಪರ್ 2 ಮಾಡಿದ್ವಿ, ಸೊ ಅದನ್ನು ಫಾಲೋ ಮಾಡಿದ್ರೆ ನಿಮಗೆ ಮೋಸ್ಟ್ ಆಫ್ ದ ಇದರಲ್ಲಿ ಸಾಲ್ವ್ ಮಾಡ್ಬೋದಾಗಿತ್ತು ಎಕ್ಸಾಮಲ್ಲಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ. ಏನೇ ಡೌಟ್ಸ್ ಬಿಫೋರ್ ಎಂಡಿಂಗ್ ದಿ ಸೆಷನ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.